ಶಿಸ್ತಿನ ಪಾಠವನ್ನು ಕಲಿಸ್ತಕ್ಕಂಥ ಸಂಘಟನೆ. ಹ್ಮ್ ಅದು ಎಲ್ಲರಿಗೆ ಶಿಸ್ತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿ ಅಶಿಸ್ತನ್ನು ಎಂದು ಇವತ್ತಿನವರೆಗೂ ಕೂಡ 100 ವರ್ಷದ ಕಾಲದಲ್ಲಿ ಎಲ್ಲಿನೂ ಒಂದು ಇನ್ಸಿಡೆಂಟ್ ಸಂಘದ ಕಡೆಯಿಂದ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ವಿನಾಕಾರಣ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವಂತದನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡಕ್ ಹೋದ್ರೆ ಸಂಘ ಅದು ಯಾವುದಕ್ಕೂ ಕೂಡ ಬಗ್ಗುದಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಇದು ಬರೀ ಹೇಳಿಕೆ ಅಲ್ಲ, ಈಗ ತೀರ್ಮಾನ ತೆಗೆದುಕೊಂಡಾಗಿದೆ ಅಂದ್ರೆ ನಿಮ್ಗೆ ಈ ತೀರ್ಮಾನ, ಈ ಕಾಯ್ದೆ ಸ್ವಾಗತಾರ್ಹನಾ? ನೋಡಿ, ಸ್ವಾಗತ ಅಂತ ಹೇಳುವಂತದ್ದಿಲ್ಲ. ನಾನು ಈಗ ಮೊನ್ನೆ ನಡೆದಿರ್ತಕ್ಕಂಥ KCB RCB ಆಯ್ತು, ಅದಕ್ಕೆ ಯಾರು ಹೊಣೆಗಾರ ಅದ್ರಾಗಂದ್ರೆ ಸರ್ಕಾರ ಹೊಣೆಗಾರ ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆ ಮಾತನಾಡಿದ್ದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ KS ಈಶ್ವರಪ್ಪನವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಸರ್, ನೀವು ಕೂಡ RSS ನಲ್ಲೇ ಇದ್ದಂಥವ್ರು. ಈಗ RSS ಚಟುವಟಿಕೆಗಳು ಆಗಬೇಕು, ನಡಿಬೇಕು ಅಂತ ಅಂದರೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಒಂದು ಕಾನೂನನ್ನು ತಂದಿದ್ದಾರೆ. ಅಂದರೆ ಇನ್ನು 2-3 ದಿನದ ಜಾರಿ ಆಗುತ್ತೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಎಲ್ಲಿ RSS ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ಅವರು. ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ. ಯಾರಿಗ್ ಬೇಕಾದ್ರೂ ಆಗ್ಬೋದು ಇದು. ಮುಸಲ್ಮಾನರಿಗೂ ಆಗತ್ತೆ, ಕಾಂಗ್ರೆಸ್ದವ್ರಿಗೂ ಆಗತ್ತೆ, JDSಗೂ ಆಗತ್ತೆ, ಎಲ್ಲಾ ಸಂಘ ಸಂಸ್ಥೆಗೂ ಆಗತ್ತೆ. RSS ಅಂತ ಎಲ್ಲಿ ಹೇಳಿದಾರ ಅವರು? RSS ಅಂತ ಹೇಳಕ್ಕೆ ಅವ್ರ ಧೈರ್ಯನೇ ಇಲ್ಲ. ಯಾಕೆಂದ್ರೆ 3 ಬಾರಿ RSS ಬ್ಯಾನ್ ಮಾಡಿ ಮುಖಕ್ಕೆ ಬಂಗಾಗಿದೆ ಅವರಿಗೆ. ಈಗ ಇವತ್ತು ಸಚಿವ ಸಂಪುಟದಲ್ಲಿ RSS ಅನ್ನುವಂತ ಪ್ರಸ್ತಾಪನೆ ತಂದಿಲ್ಲ ಅವರು. ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅನುಮತಿ ತಗೋಬೇಕು, ಇಷ್ಟು ಮಾತ್ರ ಹೇಳಿದಾರೆ ವಿನ RSS ಬಗ್ಗೆ ಹೇಳಂತ ಧೈರ್ಯ ಮಾಡಿಲ್ಲ, ಧೈರ್ಯ ಮಾಡೋದೂ ಇಲ್ಲ ಅವರು. ಅಲ್ಲ ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಾಗ ಮೆನ್ಷನ್ ಮಾಡಿದ್ದೇ ಅಲ್ಲ, RSS ಚಟುವಟಿಕೆಗಳು ಏಕಾಏಕಿ ನಡೀತವೆ, ಸರ್ಕಾರದ ಅನುಮತಿ ಪಡ್ಕೊಳ್ತಾ ಇಲ್ಲ, ಹೀಗಾಗಿ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಸಂಸ್ಥೆ ಆಗಲಿ ಸಂಘ ಆಗಲಿ ಯಾವ ಚಟುವಟಿಕೆಗಳನ್ನು ಸರ್ಕಾರಿ ಜಾಗದಲ್ಲಿ ನಡೆಸುವಂತಿಲ್ಲ ಅಂತ. ಹಾಗಾಗಿ ಇಲ್ಲಿ RSS ಕೂಡ ಪಾಯಿಂಟ್ ಔಟ್ ಆಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಬರೆದರಂತ ಸಂದರ್ಭದಲ್ಲಿ RSS ಅಂತ ಬರೆದಿದ್ದಾರೆ, ಹೌದು. ಆದ್ರೆ ಈ ಸಚಿವ ಸಂಪುಟದಲ್ಲಿ ಪ್ರಿಯಾಂಕಾ ಖರ್ಗೆ ಪತ್ರವನ್ನ ಸಂಪೂರ್ಣ ಮೂಲೆಗೆ ಎಸೆದಿದ್ದಾರೆ, ತೊಟ್ಟಿಗೆ ಎಸೆದಿದ್ದಾರೆ, ಕಸದ ಬುಟ್ಟಿಗೆ ಎಸೆದಿದ್ದಾರೆ. RSS ಬಗ್ಗೆ ಪ್ರಸ್ತಾಪ ಮಾಡೇ ಇಲ್ಲ. ಪ್ರಿಯಾಂಕಾ ಖರ್ಗೆಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಭೂಮಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಏನೇ ಮಾಡ್ಬೇಕಾದ್ರೆ ಸರ್ಕಾರದ ಅನುಮತಿ ತಗೋಬೇಕು. ಇದು RSS ಅಂತ ಎಲ್ಲೇ ಇದೆ? RSS ಅಂತ ಇಲ್ಲಲ್ಲ ಇದರಲ್ಲಿ, ಎಲ್ಲವೂ ಇದಾವೆ. ಈಗ ಉದಾಹರಣೆ ಮುಸಲ್ಮಾನರು ಏನೋ ಕಾರ್ಯಕ್ರಮ ಮಾಡ್ಬೇಕು, ಅವರು ಅನುಮತಿ ತಗೋಬೇಕು. RSS ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ತೀಯಾರ ಎಲ್ರು? ಇಲ್ಲಲ್ಲ. ಓಕೆ, ಇಲ್ಲಿ ಹಿಂದೂ ಮುಸ್ಲಿಂ ಅದು ಯಾವುದೇ ಆಗಲಿ, ಯಾವುದೇ ಸಂಘ ಆಗಲಿ ಸಂಸ್ಥೆ ಆಗಲಿ ಒಂದು ಚಟುವಟಿಕೆ ಅಥವಾ ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಅನುಮತಿ ಕಡ್ಡಾಯ. ಸೊ RSS ನವರು ಕೂಡ ಇದನ್ನ ಸ್ವಾಗತಿಸ್ತೀರಾ? ಅಲ್ಲಲ್ಲ, ನೋಡು, ನಾನು ಹೇಳ್ತಿರೋ ಅದನ್ನೇ. ಇವ್ರಿಗೆ RSS ಬಗ್ಗೆ ಒಂದು ರೀತಿಯ ಭೂತ ಇದೆ, ಅವರಿಗೆ ಭಯ ಇದೆ. RSS ಬಗ್ಗೆ ಹೇಳಂತ ಧೈರ್ಯ ಮಾಡಿಲ್ಲ ಅವರು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಈ ಉದಾಹರಣೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬೈಕ್ ಲೈಸೆನ್ಸ್ ತಗೋತಾರೆ, ಪರ್ಮಿಷನ್ ಕಾರ್ಪೊರೇಷನ್ ಪರ್ಮಿಷನ್ ತಗೋತಾರೆ, ಆ ಮೈದಾನಗಳು ಮಾಡ್ಬೇಕು ಅನ್ನೋದಾದ್ರೆ. ಹಾಗಾಗಿ ಇವತ್ತೇನು ಹೊಸದಾಗಿಲ್ಲ, ಇದು ಮುಂಚೆಯಿಂದನೂ ಇದೆ. ಆದ್ರೆ RSS ಅಂತ ಹೇಳಂತ ಧೈರ್ಯ ಈ ಸರ್ಕಾರಕ್ಕೆ ಬಂದಿಲ್ಲ. ಅಥವಾ RSS ಒಳ್ಳೆ ಕೆಲಸ ಮಾಡ್ತಾ ಇದೆ, RSS ರಾಷ್ಟ್ರ ಪ್ರೇಮವನ್ನ ಜಾಗೃತಿ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ RSS ಬಗ್ಗೆ ಸುದ್ದಿಗೆ ಅವ್ರು ಹೋಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆ ಮಾತನಾಡಿದ್ದಕ್ಕೆ. ಸರ್ಕಾರಿ ಸ್ಥಳಗಳಲ್ಲಿ RSS ಆಗಲಿ ಬೇರೆ ಯಾವುದೇ ಸಂಸ್ಥೆ ಆಗಲಿ ಸಂಘ ಆಗಲಿ ಒಂದು ಚಟುವಟಿಕೆಯನ್ನು ನಡೆಸಬೇಕು, ಪಥಸಂಚಲನ ಆಗಲಿ ಅಥವಾ ಒಂದು ಭಾಷಣ ಮಾಡ್ತಾರೆ ಅನ್ನೋದಾಗಲಿ, ಅದಕ್ಕೆ